ಗಂಟೆಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋತು. ಎಷ್ಟು ಊರು ನೋಡಿದೀವಿ ಗೊತ್ತಾ, ಎಂತೆಂಥ ಗುಡಿ ನೋಡಿದೆ ಎಂತಾನ. ಬಾಬಾ ಭಾರಿ ಖುಷಿ ಆತ್ಬಿಡು ನನಗಂತೂ ಹೊತ್ತಾಗ. ನೋಡು ಇವೆಲ್ಲ ಎಲ್ಲಿ ನೋಡ್ಬೇಕು, ನಾನು ನನ್ನ ಮಗ ಕರ್ಕೊಂಡು ಹೋಗ್ತಾನಂದ್ರೆ ಆಗ ಮಾತಲ್ಲ, ಕಡಿಗೆ ನನ್ನ ದುಡ್ನಾಗೆ ನಾನು ಹೋಗೋ ಬಾಳೆ ಆತೀಗ. ಇಷ್ಟೆಲ್ಲ ಒಟ್ಟು ನೋಡಿ ಬಂದೆ. ಹಬ್ಬ ಖುಷಿ ಆಯ್ತು. ಉಳ್ಕಿದ ರೊಕ್ಕ ಎಲ್ಲ ಚಂದ ತೆಗೆದಿಟ್ಟಿಯೇ ಇಲ್ಲ. ನನ್ನ ರೂಮ್ಗೆ ಯಾರು ಹೋಗಬೇಡ ಅಂತ ಹೇಳಿದ್ದೆ, ಚಾವಿ ಹಾಕೊಂಡು ಹೋಗಿದ್ದೆ. ಎಕ್ಸ್ಟ್ರಾ ಚಾವಿ ಇನ್ನೊಂದಿಲ್ಲಲ್ಲ, ನನ್ನ ರೂಮ್ ಕಡೆ ಯಾರು ತಲೆ ಹಾಕಿಲ್ಲಲ್ಲ. ಅಯ್ಯೋ ದೇವ್ರೆ, ಅತ್ತೀರ ನಿಮ್ಮ ಕ್ವಾಣಿ ಕಡೆ ಯಾರ ಮಕ್ಕ ಹಾಕ್ಯಾರ? ಸುಮ್ಮನೆ ನೀವು ಒಬ್ರತ್ತಾಗ ನಿಮ್ಮ ಕ್ವಾಣಿ ಕಡೆ ತಲೆನೂ ಹಾಕಿಲ್ಲ, ಯಾರು ಹೊಳ್ಳಿ ನೋಡಿಲ್ಲ, ಕ್ವಾಣಿ ಕಸಾನೂ ಹೊಡೆದಿಲ್ಲ. ಇವಾಗ ಈಗ ಬಂದ್ರಲ್ಲ, ಒಂಚೂರು ಕಸ ಹೊಡೆದು ಕಲ್ಲು ಒರೆಸ್ಕೋಬೇಕು ಇವತ್ತಷ್ಟೇ. ಹೋಗ್ಲಿ ಬಿಡವ, ನಾನು ಕ್ವಾಣಿ ಕಸ ಹೊಡೆದು ಕಲ್ಲು ಒರೆಸಿಲ್ಲ ಅಂದ್ರು ಅಷ್ಟೇ. ಅದು ಹೋಗಿ ನಾನು ಹೇಳಿದ್ನಲ್ಲ ನಿಂಗೆ, ಉಳಿದಿದ್ದರ್ಬಿ ಎಲ್ಲ ಅಲ್ಲಿ ಹೊರಗೆ ಇಟ್ಟಿದ್ನಲ್ಲ, ಅವನ್ನೆಲ್ಲ ಒಂಚೂರು ಒಗೆದಿತ್ತು, ಒಗೆದೆಲ್ಲ ತಯಾರು ಮಾಡಿಟ್ಟಿಯ. ನಮ್ಮ ಮತ್ತೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು, ನಾಳೆ ಹೊಂಡ್ಬೇಕು. ಅಲ್ಲ ಅತ್ತೀರ ನಾಳೆ ಅಲ್ಲಿ ಹಿಂಗೆ ಬಂದ್ರೆ ಹಿಂಗೂ ಹೊಂಟಿರಲ್ಲ, ಆಲೆ ಒಂದು 4 ದಿನ ಬಿಟ್ಟು ಹೋಗ್ರಿ. ಇಲ್ಲ ಇಲ್ಲ ಇಲ್ಲ, ಅಡ್ಡಾಡ್ಬೇಕಂದ್ರೆ ಅಡ್ಡಾಡ್ಬೇಕು ಅಷ್ಟೇ. ನಾಳೆ ಇರೋದು ತಮಿಳ್ನಾಡು ಟ್ರಿಪ್, ಅವ್ರು ಹೇಳ್ಯಾರ. ಅದಕ್ಕೆ ನಾನು ಎಲ್ಲ ಚಂದ ಬುಕ್ ಮಾಡೋ ಹೊತ್ನಾಗ ಅಲ್ಲಿಂದ ಇಲ್ಲಿಗೆ ಬಂದು ಮನೆಗೆ ಬಂದು 2 ದಿನ ಕೊಂಡದ ಥರ ತಯಾರಿ ಮಾಡ್ಕೊಂಡಿರೋದು. ನಾಳೆ ಬೆಳಗ್ಗೆ ನಸಕ್ನ 4:00 ಬರ್ತದೆ ಗಾಡಿ, ಗೊತ್ತನ? ಅಷ್ಟು ಗಡ ಹತ್ಬೇಕು. ಎಷ್ಟು ದಿನ ಆಕೈತಿ ಬರೋದು? ಹೊಳ್ಳಿ ಬರೋದು ಒಂದು 8-9 ದಿನ ಆಕೈತಿ ಬರಕ್ಕೆ. ಹಂಗೆ ಸಾರಿ ಬಿಡ್ರಿ, ಇಷ್ಟೆಲ್ಲ ಊರು ಅಡ್ಡಾಡಿದ್ರು ನಿಮಗೆ ನೀರು ಬದಲಿ ನೆಗಡಿ ಪಗಡಿ ಆಗಿಲ್ಲ ಬಿಡ್ರಿ. ಆದ್ರೂ ಗಡ ಹೊಂದ್ಕೊಂಡಿರತ್ತೀರ. ನಾವು ಊರು ಅಡ್ಡಾಡಕಂತೇಳಿ ಹುಟ್ಟಿರಕ್ಕೆ ಮತ್ತೆ ಹೊಲ ಮರಿತಿದಕ್ಕಂತ ಮಾಡಿ ಇನ್ನೂ ಎಷ್ಟಕ್ಕವ ಅಷ್ಟು ಊರು ನೋಡ್ಬೇಕನ್ನೋ ಉದ್ದೇಶಕ್ಕೆ. ಮತ್ತೆ ನೋಡ್ತೀರ ನೀನು ಹಂಗ ನೋಡ್ತೀರ, ಎಷ್ಟು ಊರು ನೋಡ್ತೀನಿ ಅಂತ ನೋಡ್ತಾ ಇರ. ಇಲ್ಲಿಂದ ಬಂದ ತಕ್ಷಣ ಈಗ ದೊಡ್ಡದು ಇನ್ನೊಂದು ಮಧ್ಯಪ್ರದೇಶ ಉತ್ತರ ಪ್ರದೇಶ ಟ್ರಿಪ್ ಐತಿ. ಹೋಗ್ಬರ್ರಿ ಎತ್ತೀರ, ಹೋಗ್ಬರ್ರಿ. ಬಡ ಈಗ ತಂದಿದ್ದ ಸೀರೆ ಎಲ್ಲ ಒಗದು ಹಾಕು ಒಟ್ಟು, ಮಿಷನ್ಗೆ ಹಾಕಿ ಒಟ್ಟು. ನಂಗೆ ಚಾಲು ಮಾಡಕ್ ಬರಂಗಿಲ್ಲ. ಇವತ್ತೇನು ಈ ಊರು ಮುಗಿಸ್ಕೊಂಡು ಬಂದೇನಲ್ಲ, ಅವನ್ನೆಲ್ಲ ಒಂಚೂರು ಮಿಷನ್ಗೆ ಹಾಕಿ ಒಗದು ಒಣಗ್ಸು. ಅದ್ರಾಗ 1-2 ತಗೋತೀನಿ ಅಷ್ಟೇ. ಉಳಿದಿದ್ದು ಒಂಚೂರು ಇವತ್ತು ಮಾರ್ಕೆಟ್ಗೆ ಹೋಗ್ಬರಂಬಾರ. ಅದಕ್ಕತ್ತೀರ ಅಲ್ಲ, ತಮಿಳ್ನಾಡು ಟ್ರಿಪ್ಪಿಗೆ ಹೊಂಟೇನಿ, ಹಳೆ ಸೀರೆನೇ ಇಟ್ಕೊಂಡು ಹಾಕತ್ತೇನ. ಒಂದಿಟ್ಟು ಚಲೋ 4 ಸೀರೆ ತೊಗೊಂಬರ್ತೇನೆ. ಒಂಚೂರು ಜೊತೆಗೆ ಬಾ, ಬರೋಣ. ಅಯ್ಯ ಅತ್ತೀರ, ಈಗ ಸೀರೆ ತರಕ್ ಹೋಗ್ಬೇಕಾ? ಬಾರ, ಹಂಗ್ಯಾಕೆ ಮಾಡ್ತಿ? ಇಲ್ಲ ನಿಮ್ಮ ತಂಗಿದು ಅಶ್ವಿನಿದು ಪ್ಯಾಸನ್ ಶೋ ಮಾಡೋದು ಅಂಗಡಿ ಐತಲ್ಲದ, ಅಲ್ಲೇ ಹೋಗಿ ಒಂದು 4 ಚಲೋ ಯಾವಾರ ಸೀರೆದವನ ಕೇಳಿ ಇಸ್ಕೊಲ್ಲೇನ? ಏನು ಬಾಡಿಗೆ ಹಂಗೆ 8 ದಿನಕ್ಕೆ ಬಾಡಿಗೆ ಎಟ್ಟಕತ್ ಕೇಳ, ರೊಕ್ಕ ಕೊಡ್ತೇನೆ ನಾನೇನು ಪುಕ್ಷಟ್ಟಿ ಏನು ಕೇಳಂಗಿಲ್ಲ. ಏನ ಕೇಳ, ಚಲೋ ಅಮ್ಮಾರುಡಂತ ಸೀರೆದವನ ಕೇಳೊಂದಿಟ್ಟು. ಬ್ಯಾಡ್ರಿ ಅತ್ಯಾರ, ಅಕ್ಕಿಗೆ ಆ ಅರ್ಬಿಗೆ ಕೊಡ ಬಾಡಿಗೆನೆ ನೀವು ಬೇಕಾದಂಗೆ ಹೊಸ ಸೀರೆನೇ ಬಂದ್ಬಿಡ್ತಾವೆ. ಯಾಕೆ ತಲೆ ಕೆಡಿಸ್ಕೊಂತೀರಿ? ಮ್ಯಾಚಿಂಗ್ ಎಲ್ಲ ಸೀರೆಗೂ ಬರುವಂಗೆ ಒಂದು 2 ಜಂಪರ್ ಅದಾವನ್ನ ನೋಡ್ಕೊರಿ. ಅದ್ರವೇ ಸೀರೆ ಉಟ್ಬಿಡಕ್ ಬರ್ತೈತಿ. ಏನಂತೀರಿ? ನೀ ಹೇಳೋದು ಬರಬ್ಬರಿನೇ. ಹಾಕಿ ಕೊಡೋದ್ರೊಳಗೆ ನನಗೆ ಬೇಕಾದಂಗೆ ಸೀರೆ ಬಂದ್ಬಿಡ್ತಾವತ್ತಾಗ. ಸರಿ ಆಗಿ ಬಾ, ಹಂಗಾರೆ ಇವತ್ತು ಒಂಚೂರು ಪ್ಯಾಟಿಗೆ ಹೋಗ್ಬರಂಬ. ಏನಂತೆ? ಪ್ಯಾಟಿಗ? ಸರಿ ಹೋಗಿ ಬರೋಣಂತ. ಆದರೂ ಅತ್ತಿಯರ ಕೆಲ್ಸಿದ್ವು. ಕೆಲ್ಸಕ್ಕೇನು ಬರೋಣವ, ಕೆಲಸ ಇರ್ತಾವ. ಒಂಚೂರು ಬಾ ಅತ್ತಿ, ಇಂಥವೇನೋ ಒಂದು ತರ ಕೊಂಟೇನಿ ಬಾ ಅಂದಾಗ ಒಂಚೂರು ಬರೋದು ಕಲಿ. ಆಯ್ತು ಹೋಗಿ ಬರೋಣಂತ. ಒಂಚೂರು ಬಂದೆ. ಸರಿ. ಮತ್ತೆ ಟ್ರಿಪ್ ಹೊಂಟಿ ಅಂತಲ್ವೇ? ಹ್ಞೂನಪ್ಪ, ಮತ್ತೆ ಏನು ಮಾಡ್ಬೇಕು ಹೇಳ? ಅಂದಂಗೆ ನಾನು ಇದ್ದಿದ್ದಿಲ್ಲಲ್ಲ ಮನ್ಯಾಗ. ನೆಟ್ಟಗಿದ್ರೆ ಇಲ್ಲ ಏನು ಜಗಳ ನೀವೇನು ಮಾಡ್ಕೊಂತೀರಿ? ನಾನು ಇದ್ದಾಗೆ ಮಾಡ್ಕೊಳಲ್ಲ. ಒಟ್ಟಂಗ ಆರಾಮ ಇದ್ರಲ್ಲ, ಏನಂತೀರಿ? ನಾನು ಯಾಕಾರ ಬಂತ ಮುದಿಕೆನಂಗ ಆತ ಏನ ನಿಮಗೆ? ಅಲ್ಲ ಯಾಕೆ ಮಾತಾಡ್ತೀವ? ನಮ್ಗೇನು ಹಂಗ ಅನ್ಸಿಲ್ಲವ. ನೀ ಬಂದಿದ್ದೆ ಖುಷಿ, ಈಗೇನ ಮಾತು ಹೋಗ್ತಾನೆ ಅಂತಲ್ಲ, ಅದಕ್ಕೆ ಯಾಕೆ ಇನ್ನೊಂದು 2 ದಿನ ಇರ್ಬೇಕು ಬೇಡ? ಆಮೇಲೆ ನಿಧಾನಕ್ಕೆ ಸುಧಾರಿಸ್ಕೊಂಡು ಸ್ವಲ್ಪ ಸುಸ್ತದು ಎಲ್ಲ ಕಡಿಮೆ ಆದ್ಮೇಲೆ ಹೋಗಿ ಬರಕ್ ಬರ್ತಿತ್ತವ. ಈಗ ಒಮ್ಮಿಂದೊಮ್ಮಕ್ಕ ಎದಿ ಮ್ಯಾಗ ನಿಂತ ಹೊಂಟಿಯವ. ಹಂಗೇನು ಸುಸ್ತಾಗಿಲ್ಲಪ್ಪ, ಆರಾಮೇ ಅದೀನಿ ನಾನು. ನನಗೇನು ತ್ರಾಸಾಗಿಲ್ಲ. ಇವತ್ತು ನಿನ್ನ ಹೆಂಡತಿ ಕರ್ಕೊಂಡು ಪ್ಯಾಟ್ಕೊಂಟೇನಿ. ಈಗ 1-2 ಸೀರೆ ತೊಗೊಂಬರ್ಬೇಕಂತೇಳಿ. ಓ ಹೌದಾ? ಹೋಬಾ. ಅಂದಂಗ ನೀನು ಅಂದಿದ್ದೆಲ್ಲ ನಿಜಾನ? ಅಯ್ಯೋ ದೇವ್ರಿ, ಎಲ್ಲ ತಪ್ಪಿಸ್ಕೊಂಡು ಆತರಿ. ಅನು ಆಕಿ ನೀನು ಕೇಳ್ಬಿಡವಾ? ಏನತ್ತೀರ? ಸುಮ್ಮನಿರ್ಲ, ಅದೇ ಕೇಳಬಾರ್ದು. ಅಲ್ಲ ಅನು, ತಡಿ ಆ ಕಡೆ ಕುದುರ್ತಂತ್ರಿ, ಗಾವಾಗದಲ್ಲ. ಅಲ್ಲ ಅನು, ಅದ ನಿಮ್ಮ ಏನೋ ಕಾಡ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ಲಂತೆ, ಹುಲಿ ಭಯ ಸಿಕ್ಕೊಂಡ್ಬಿಟ್ಟಿದ್ರಂತೆ. ಅವ್ರು ಅಷ್ಟ್ರು ಸೇರಿ ಹೋದಾರ ಎಲ್ಲಾರು. ಅಯ್ಯೋ ಪಾಪ, ಎಂತ ಗತಿ ಬರಬಾರ್ದಾಗಿತ್ತು ಬಿಡು. ಏನ ದೇವ್ರ ದೊಡ್ಡವ, ಬಚಾವಾಗಿ ಬಂದ್ರಲ್ಲ ಅಲ್ಲಿಂದ. ಹೌದಿಲ್ಲ, ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ತಿದ್ರಿ? ಸ್ವಲ್ಪ ಹುಷಾರಾಗಿರ್ಬೇಕು. ಯಾರು ಇವ್ರು ಹೇಳಿದ್ರನ್ರಿ ಎತ್ತೀರ? ಮತ್ತೆ ನೀನಂತ್ರ ಫೋನ್ ಹಚ್ಚಿ ಹಿಂಗಾತು ಹಿಂಗ್ ಬಿಡ್ತು ಏನು ಹೇಳಲ್ಲ. ಯಾಕ ಮೀಸ್ ಮಾಡಕತ್ತೆ ಮತ್ ನಿಂದು? ಅದಕ್ಕೆ ಪಾಪ ನನ್ನ ಮಗ ಹಂಗಲ್ಲ, ನನ್ನ ಮುಂದೆ ಯಾವ ವಿಚಾರನೂ ಮುಚ್ಚಿಡಲ್ಲ. ಹಿಂಗಾತು ಹಿಂಗಿಲ್ಲ ಅಂತೇಳಿ ಹೇಳ್ತಾನ. ಹೌದು, ನಾನು ಊರಿಗೆ ಹೋದ್ನಲ್ಲ 4-5 ದಿನ, ಒಂದು ಫೋನರ ಹಚ್ಚಿದ್ದೆ ನೀನು? ಎಲ್ಲದಿರಿ, ಏನು ಎತ್ತ, ಯಾವಾಗ ಬರ್ತೀರಿ ಎತ್ತೀರ, ಉಂಡ್ರೆ ತಿಂದ್ರೆ ಗಾಡಿ ಮ್ಯಾಗದಿರಿ ಅಂತ ಒಂದು ಫೋನು ಮಾಡಿಲ್ಲ ನೀನು. ಮಿಟಕ್ಲಾಡಿ ನನ್ನ ಮಗ ಪಾಪ ದಿನಾ ಫೋನ್ ಮಾಡ್ತಿತ್ತು. ಏನು ಮಾಡತ್ತೀಯವ, ಆರಾಮದಿ ಇಲ್ಲ, ಎಲ್ಲದಿ, ರೂಮ್ ಮಾಡಿದ್ರೆ ಮಕ್ಕೊಂಡ್ರೆ, ಈಗ ಯಾವ ಊರಾಗದಿರಿ ಅಂತೇಳಿ 20 ಸಲ ಫೋನ್ ಹಚ್ತಿತ್ತು ನನ್ನ ಮಗ. ನೀನು ಅದಿ, ಅದಕ್ಕೆ ಹೇಳೋದು ಸೊಸಿ ಯಾವತ್ತು ಮಗಳಾಗಲ್ಲ ಅಂತೇಳಿ. ಹೌದೌದತ್ತೀರ ಅತ್ತಿಯರ, ಸೊಸಿ ಯಾವತ್ತು ಮಗಳಾಗಲ್ಲ, ಅತ್ತೆ ಯಾವತ್ತು ತಾಯಿ ಆಗಲ್ಲ. ಅದು ನಿಜ. ಅವರು ತಪ್ಪಿಸ್ಕೊಂಡಿದ್ದು ಕರೆನೇ, ಆದ್ರೆ ಈಗೇನು ತೊಂದರೆ ಇಲ್ಲ, ಆರಾಮಾಗ್ಯಾರ ಈಗ.
ಅದಕ್ಕೆ ಹೇಳೋದು ಸ್ವಲ್ಪ ಪುಣ್ಯ ಕಾರ್ಯಗಳನ್ನ ಮಾಡ್ಬೇಕು. ಅತಿ ಕರ್ಮನ ಮಾಡಿದ್ರೆ ಹಿಂಗೆಲ್ಲ ಕಾಡ್ತಾವ್ ನೋಡು. ಈಗ ನೋಡಿ ನಾನು ಇಷ್ಟೆಲ್ಲ ನೋಡ್ಕೊಂಬಂದೆ, ನಂಗೆ ಏನಾರು ತೊಂದರೆ ಆತಾ? ಇಲ್ಲ, ಆರಾಮದೇನಿಲ್ಲ. ದೇವ್ರು ಒಳ್ಳೆಯವ್ರಿಗೆ ಕಷ್ಟ ಕೊಡಲ್ಲ, ಹಂಗಂತ ಪಾಪ ನಾನು ಯಾಕೆ ನಿಮ್ಮವ್ರಿಗೆ ಕೆಟ್ಟದಾರ ಅನ್ಲಿ? ಅಲ್ಲ, ಹೇಳಿದ್ದಷ್ಟೇ. ಒಟ್ಟೆ ಹೆಂಗವ, ಒಟ್ಟೆ ಆರಾಮದಿರಲ್ಲ, ಅಷ್ಟೇ ಸಾಕ್ಬಿಡು. ನಾ ಕೇಳಿದೆ ಅಂತ ಹೇಳುವ, ಮತ್ತೆ ಆಮೇಲೆ ನೋಡಿ ಬೀಗ್ತಿ ಒಂದು ಮಾತು ಕೇಳಲಿಲ್ಲ, ನನಗೆ ಆರಾಮಿಲ್ಲ ಅಂತ ಗೊತ್ತಾದ್ರು, ಇದು ಏನದು ಇಷ್ಟೆಲ್ಲ ಆಗಿ ತಪ್ಪಿಸ್ಕೊಂಬಂದೇವು ಅಂತ ಗೊತ್ತಾದ್ರು ಒಂದು ಮಾತು ಕೇಳಲಿಲ್ಲ ಬೀಗ್ತಿ ಅಂತೇಳಿ ಪಾಪ ಮತ್ತೆ ನಿಮ್ಮವ್ವ ಬೇಜಾರು ಮಾಡಿ ಗಿಡ್ಕೊಂಡಾಳು. ನಾ ಕೇಳಿದೆ ಅಂತೇಳಿ ಹೇಳು. ಆಯ್ತು ರೀ ಅತ್ಯಾರ, ಅವ್ರೇನು ಬೇಜಾರೇನು ಮಾಡ್ಕೊಳ್ಳಲ್ಲ, ನೀವು ಕೇಳಿದ್ರಲ್ಲ ಅದಕ್ಕೋಸ್ಕರ ಹೇಳ್ತೇನೆ. ಬೇಕಾರೆ ಅವ್ರೇನು ಯಾರು ಕೇಳಿದ್ರೇನು ಅವ್ರ ಕಷ್ಟ ಏನಾರು ಹಂಚ್ಕೊತಾರತ್ತೆ ಅತ್ಯಾರ. ನಿಮ್ಮ ಮುಂದೆ ಹೇಳಿದ್ರು ಅದೇನಂತಾರಲ್ಲ, ಸುಂಕದರ ಮುಂದೆ ಸುಖದಕ್ಕ ಹೇಳ್ಕೊಂಡಂಗೆ. ನಿಮ್ಮ ಮುಂದೆ ಏನಾರ ಹೇಳಿದ್ರೆ ನಮ್ಮ ಅವ್ಗೆ ಅದು ವಿಚಾರ ಗೊತ್ತು, ಹಾಗಾಗಿ ಆಕೆ ಯಾವುದೋ ತಲೆ ಕೆಡಿಸ್ಕೊಳ್ಳಲ್ಲ. ಒಳ್ಳೆ ಗಡ ಹೋಗಿ ಕೆಲಸ ಮುಗಿಸ್ಕೊಂಡು ತಯಾರಾಗಿ ಬಾರವ. ಒಂಚೂರು ಇನ್ನೂ ಅರ್ಬಿ ಅಂಗಡಿಗೆ ಹೋಗಿ ಅರ್ಬಿ ಗಿರ್ಬಿ ಎಲ್ಲ ತೊಗೊಂಬರ್ಬೇಕು. ಅದೆಲ್ಲ ತಂದು ಬೇರೆ ಕೆಲಸ ಅದಾವ ನನಗೆ ಮತ್ತೆ. ಆಯ್ತಾಯ್ತು, ಹೋಗಿ ಬಂದೇನವ. ಎಲ್ಲಾರನ್ನೂ ಮಾತಾಡ್ಸಿದ್ದಾತ? ಮಾತಾಡ್ಸಿದ್ದಾತ. ಆ ಅಶ್ವಿನಿಗೆ ಖರೇನ ಭಾರಿ ಸೊಕ್ಕಿಗೆ. ಯಾಕವ, ಏನಾತು? ದೊಡ್ಡವ್ರ ಸಣ್ಣವ್ರನ್ನ ಕಿಮ್ಮತ್ತಿಲ್ಲ. ನಾ ಹಂಗೆ ಒಂದ ಮಾತು ಅಂದಿದ್ದು, ನಾನು ದೇವ್ರನ್ನ ಭಾಳ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೇನಲ್ಲ, ಹಂಗಾಗಿ ನಂಗೆ ತೊಂದರೆ ಕೊಡಲ್ಲ, ಕಾಟ ಕೊಡಲ್ಲ, ಹಂಗೆ ನಾನು ಕಷ್ಟ ಕೊಡೋಕೆ ಇಷ್ಟ ಆಗಿಲ್ಲಾರ್ದ ದೇವ್ರ ಹಂಗೆ ಮಾಡಿದ್ ನಾನು ಅಂತೇಳಿ ಹಂಗೆ ಒಂದು ಮಾತು ಅಂದಿದ್ದಪ್ಪ ಅಷ್ಟೇ. ಅಷ್ಟಕ್ಕೆ ಯೂ ಇತ್ತಾಗ ಬಂದೇನಿ, ಪರ್ಸ್ಬಿಟ್ಟೇನಂತ ಹೊಳ್ಳೋದೆ. ಆಗಲೇ ಅವ್ರ ಅವನ ಕಡೆ ಅದು ಹೇಳ್ಕೊಂಡು ನಗಾಕತ್ತಾಳ. ಸಿಟ್ಟು ಬಂದುಬಿಡ್ತು ಅಂದ್ರೆ ನನಗೆ ಏನು ಮಾಡಲಿ ಹೇಳು, ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದೆ. ಕೇಳಿದ್ರೆ ತಮಾಷೆ ಅಂತಾರ. ಅದಕ್ಕೆ ಮತ್ತೆ ನಾ ಯಾಕೆ ಹೇಳಿದೆ, ಆಕಿ ಮನೆ ಸಸಿ ಆಗೋದು ಬೇಡ, ಬರಬರಿ ಇಲ್ಲಕ್ಕೆ ಅಂತೇಳಿ. ನನ್ನ ಮಾತು ಎಲ್ಲಿ ಕೇಳ್ತೀರಿ? ತಗ, ಸಸಿ ಬಂದ್ಮೇಲೆ ಮೂಲಿ ಕುಂದ್ರಸೋದು ಖಾಯಮ್ಮ. ಆದರೂ ಅವ್ವ ಆಕಿ ಅಂದ್ಲು ಅಂತಲ್ಲ, ನೀನು ಅಂದಿದ್ದು ಹಂಗೆ ಇತ್ತು. ನೀ ಭಾಳ ಪೂಜೆ ಪುನಸ್ಕಾರ ಮಾಡ್ತಿ ಅಂತ ದೇವ್ರು ನಿಂಗೆ ಕಾಟ ಕೊಡಲ್ಲಂತೆ. ನಾನಿದ್ದಿದ್ರು ಹಂಗೆ ಅಂತಿದ್ನು, ಏನೋ ಯಾರಿಗೆ ಗೊತ್ತು. ನಿಜ ಒಂಥರ ನಗು ಬರಂಗಿತ್ತು ಬಿಡವ, ಹಿಂಗೆಲ್ಲ ಅನ್ಬಾರ್ದವ. ಸುಮ್ಕುದ್ರೆ ಅಂದಿದ್ರಾಗ ಏನು ತಪ್ಪೈತಿ? ಹೌದು, ಮತ್ತೆ ನಾ ಪೂಜೆ ಪುನಸ್ಕಾರ ಭಾಳ ಮಾಡ್ತೇನೆ, ದೇವ್ರ ದಿಂಡ್ರು ನಂಬ್ತೇನೆ ಅಂತೇಳಿ ದೇವ್ರು ನಂಗೆ ಕಾಟ ಕೊಟ್ಟಿಲ್ಲ ಅಂತ ಅನಿಸ್ತತಿ. ನಿನ್ನ ಮಗ ಈ ಮಾತು ಕೇಳಾರ್ದ ಆಕಿನೇ ಬೇಕಂತ ಕುಣಿಯಾಕತ್ತಿಲ್ಲ, ಇದೆಲ್ಲ ಅಲ್ಲನ? ಅದು ಕರೆ ಅನ್ನ, ಹಿಂಗೆ ಕಾಡ್ತಾನಲ್ಲ ಮತ್ತೆ. ಹೋಗ್ಲಿ ಬಿಡಿ, ಇನ್ನು ಮದುವೆ ಭಾಳ ದಿನ ಉಳಿಲಿಲ್ಲ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊಳ್ಳೋದು? ಹೌದಿಲ್ಲ? ಎಷ್ಟೇ ಬೇಡ ಅಂತಂದ್ರು ಆಕಿನೇ ಮನೆ ಸೊಸಿ ಆಗೋದು ಅಂತ ಆದಮೇಲೆ ಸುಮ್ಮನೆ ಜಗಳ ಮಾಡಿಕೊಂಡು ಕೂತ್ಕೊಳ್ಳೋದ್ರಾಗ ಅರ್ತಿಲ್ಲ. ಹೋಗ್ಲತ್ತಾಗ ಅಂದಂಗ ಈಗ ಮದ್ವೆಗೆ ಯಾವ ಥರ ಸೀರೆ ತಗೋಬೇಕಂತ ಮಾಡಿವೆ? ಜಂಪರದು ಎಲ್ಲಿ ಹೊಲ ಕೊಡ್ಬೇಕು ಏನು ಎತ್ತ ನೋಡಿ ಇಟ್ಕೊಂಡು ಇಲ್ಲ. ನಾನಂತರೂ ಈ ಸಲ ರೆಡಿಮೇಡ್ ತೊಗೊಳಲ್ಲ, ಮಸ್ತ್ ಯೂನಿಕ್ ಆಗಿರೋದು ಒಂದು ಡ್ರೆಸ್ ಪೀಸ್ ತೊಗೊಂಡು ಹೊಲಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿನಿ. ಯಾವ್ದವ ಒಟ್ಟು ಉಟ್ಕೊಳ್ಳೋದಷ್ಟೇ. ನಂಗೆ ಮದ್ವೆಗೆ ಒಂಥರ ಆಸಕ್ತಿನೇ ಇಲ್ದಂಗೆ ಆಗ್ಬಿಟ್ಟತಿ. ಹೋಲತ್ತಾಗ ಯಾವ್ದೋ ಒಂದು ತಗೋ. ಎದಕ್ಕವ ಅಷ್ಟೊಂದು ಬೇಜಾರ? ಬೇಜಾರು ಇಲ್ದಂಗೆ ಇರ್ತೈತನೋ? ಮೂಡೇ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ ಅಂದಮೇಲೆ ಯಾಕೆ ತೊಗೊಂಡು ಏನು ಆಗ್ಬೇಕಾಗೈತಿ? ಹಂಗಿರ್ಬೇಡವ, ಖುಷಿ ಖುಷಿಯಿಂದ ಇರು. ಏನು ಖುಷಿನ ಏನ? ಈಗ ಹೋಗಿ ಕೆಲಸ ಮಾಡ್ಕೊ ಹೋಗು. ಸುಮ್ಮನೆ ನನಗೊಂಥರ ಕೆಲಸ ಮಾಡಕ್ಕೆ ಈಗ ಅಡ್ಡಡ್ಡಡ್ಡಡ್ ಮಾತಾಡ್ಕೊಂತ ಬರಬೇಡ ಆತ 20 ಸಲ. ಏನು ಹೋಗಿ ಏನಾರಿಗೆ ಅದು ಕೆಲಸ ಇದ್ರೆ ಮಾಡ್ಕೋ ಹೋಗು. ಅಂದಂಗೆ ನೂಲು ಹುಣ್ಣಿಮೆ ಇವತ್ತು ಸಿದ್ದೋಳ್ ಮಠಕ್ಕೆ ಹೋಗ್ಬೇಕಂತ ಮಾಡೀನಿ. ನಿಂಗೆ ಹೆಂಗಿದ್ರು ಗಾಡಿ ಹೊಡಕ್ಕೆ ಬರ್ತತಲ್ಲ, ಒಂಚೂರು ಮಠಕ್ಕೆ ಹೋಗಿ ಬರೋಣ. ಏನು ಮಡ್ದಾಗ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಜ್ಜಿಗೆ ಬೇಡ್ಕೊಂಡು ಬರೋಣಂತ. ಪಟ ಜಳಕ ಮಾಡಿ ಆಡ್ಸರ್ಗಿ. ಏನ ಮಠಕ್ಕ ಅವ? ನಾನು ಅಲ್ಲವ ಮಠಕ್ಕೆ, ನಂಗೆ ಬಾ ಅಂತ ಮಾತ್ರ ಕರಿಬೇಡವ. ನಿಂಗೆ ಕಾಲು ಬೀಳ್ತೇನವ, ನಾ ಮಠಕ್ಕೆ ಅಲ್ಲವ. ನಂಗೆ ಇಂಟ್ರೆಸ್ಟೇ ಇಲ್ಲ ಮಠಕ್ಕೆ ಬರಾಕ. ಅವ ಪ್ಲೀಸ್ ಅವ. ಹಂಗಂದ್ರೆ ಹೆಂಗ? ಒಂದು ಹಬ್ಬ ಹುಣ್ಣಿಮೆ ದೇವ್ರ ದಿಂಡ್ರಿಗೆ ಬರಲ್ಲ ಅಂದ್ರೆ ಹೆಂಗೆ ನೀವು? ಇಲ್ಲಡ, ನೀನು ನಾಳೆ ಇನ್ನೊಂದು ಮನೆಗೆ ಮದುವೆ ಹಾಕೊಂಡು ಹೋಗಕ್ಕೆ. ಏನ ದೇವ್ರ ದಿಂಡ್ರು ಒಂಚೂರು ನಡ್ಕೊಳ್ಳೋದು ಕಲಿ. ನಾಳೆ ಈಗ ಅಶ್ವಿನಿಗೆ ನಾವು ಅನ್ನಕತ್ತೀವಿ, ನಾಳೆ ನಿನ್ನ ಮದುವೆ ಮಾಡ್ಕೊಂಡು ಹೋಗಿರ್ತಾರಲ್ಲ ಅವ್ರು ನನಗನ್ಬಾರ್ದು ಏನು ಕಲ್ಸಾಳ ನಿಮ್ಮವ್ವ ಅಂತೇಳಿ. ನೀ ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಇವನ್ನೆಲ್ಲ ಚಂದ ಕಲ್ತಿ ಚಲೋ ಆತ. ಇಲ್ಲ ಅಂದ್ರೆ ಮತ್ತೆ ನೋಡು ಮತ್ತೆ. ಆಯ್ತಾಯ್ತು, ಆದರೂ ಹೇಳ್ತೀನಲ್ಲ, ನಾನಂತೂ ನಿಂತರ ಪೂಜೆ ಪುನಸ್ಕಾರ ಅದು ಇದು ಯಾವ ದೇವ್ರೆ ಭಜನಿ ಗುಡಿ ಗುಂಡಾರ ಅಂತೇಳಿ ಅನ್ನು ಮನೆಗೆ ಸೊಸೆಯಾಗಂತರೂ ಹೋಗಲ್ಲ. ನಾನು ಹೋದರೆ ಅತ್ತಿ ಸತ್ತಿರಬೇಕು, ಅತ್ತಿ ಬದುಕಿರಬಾರ್ದು, ನಾದ್ನ್ಯಾರು ಇರಬಾರ್ದು ಅಂತ ಮನೆಗೆ ಸೊಸೆಯಾಗಿ ಹೋಗೋದು. ಅಯ್ಯೋ, ನಿನ್ನ ರೋಗ ಬರ್ಲಿ, ನಿನಗೇನಾಗೈತೆ? ನಿನಗ ಹತ್ತಿ ಸತ್ತಿರ್ಬೇಕಾ? ಊರ್ ಹೊಂಟುಂಟ್ಲೆ ಹೆಣ ಮಾಡಿಬಿಡು. ಅಂದ್ರೆ ಒಬ್ಬೇಕೆ ಆರಾಮಾಗಿರವಂತಿ. ಇಲ್ಲೋಡ, ಹುಡುಗ ತಂದಿ ತಾಯಿ ಇದ್ರು ಅಂದ್ರೆ ಹುಡುಗ ದಾರ್ಯಾಗದನ ಅಂತ ಅರ್ಥ. ಏನೋ ಹುಡುಗ ತಂದೆ ತಾಯಿನ ಜಾಸ್ತಿ ಪ್ರೀತಿಯಾಗಿ ನೋಡ್ಕೋತಾನ, ಅಕ್ಕಂಗ್ಯಾರಿಗೆ ಮರ್ಯಾದೆ ಕೊಡ್ತಾನ, ಕರಿಯೋದು ಕಳ್ಸೋದು ಮಾಡ್ತಾನ ಅಂದ್ರೆ ಹುಡುಗಿನೂ ಚಲೋ ನೋಡ್ಕೋತಾನ, ಹುಡುಗಿ ಮನ್ಯಾನವ್ರನ್ನೂ ಚಲೋ ನೋಡ್ಕೋತಾನ ಅಂತ ಅರ್ಥ. ಏನೋ ಯಾರಿಲ್ದಾರನ್ನ ಮಾಡ್ಕೋತಾಳಂತ. ಏನೋ ಯಾರೂ ಇಲ್ಲ, ಅದು ಪಾಪ ಅವ್ರವ್ರ ಕರ್ಮ. ಏನೋ ದೇವ್ರು ಕೊಟ್ಟಿದ್ದ ಶಿಕ್ಷೆ ಅನ್ಕೋಬೇಕು. ಇದು ಅಂಥವ್ರು ಅದೊಂದು ನ್ಯಾಯ.
ಎಲ್ಲ ಇದ್ದು ಇರಬಾರ್ದು ಅಂತ ಆಸೆ ಪಡ್ತೀಯಲ್ಲ, ನಿನಗೆ ಏನು ಬಂದತ್ ನಿನಗಂತ ನಾನು ಇಂಥ ಸಂಸ್ಕಾರನ ನಾನು ನಿನಗೆ ಕಲ್ಸಿರೋದು. ಅಯ್ಯೋ ದೇವ್ರೇ, ಯಾರ್ದಾರ ಮುಂದೆ ಹಿಂಗೆ ಅಂದಿಗಿಂದಿ ಏನ ನಿನ್ನ ನಿನ್ನ ಹಿಂಗೆ ಅಂದು ನನ್ನ ಬೂಟ್ಲೆ ಹೊಡ್ಸ್ಕಿಡ್ಸಿ. ಅರ್ಧ ನೀನು ಮಾಡೋ ಆಟಕ್ಕೆ ಮೊನ್ನೆ ನನ್ನ ಗೆಳತಿ ಬಂದು ಬಾಯಿಗೆ ಬಂದಂಗೆ ಬೈದು ಹೋಗ್ಯಾಳ. ಈಗ ಮೊನ್ನೆ ಆ ಪಾರಕ್ಕನು ಬಂದು ಬೈದು ಹೋದ್ಲು. ಈಗ ಇಂಥ ಮಾತಾಡಿ ಯಾರ್ದಾರ ಮುಂದೆ ಇದೇನಾ ಇವ್ರವ್ ಇಂಥ ಕಲ್ಸತ್ತಲ್ಲ ಅಂತೇಳಿ ಅದಕ್ಕೂ ನನಗೆ ಅಂದೆಲ್ಲರೂ ನಗ್ಪಾಟ್ಲಾಗ್ವಲ್ತಕ್ಕ. ಯವ್ವ ದೇವ್ರೆ, ಅಲ್ಲ ಯಾರ್ಯಾರಿಗೂ ಅಂತಿರ್ತೇನೆ ನಾನು. ನನ್ನ ಮಗಳಿಗೆ ನೆಟ್ಟಗೆ ಗೊತ್ತಿಲ್ಲ ಹೆಂಗಿರ್ಬೇಕನ್ನೋದು. ಅಯ್ಯ ಅದ್ರಾಗ ಏನೈತವ, ನಂಗೆ ಅನ್ಸಿದ್ದು ಹೇಳಿದೆ. ಅದಕ್ಕೆ ನಡಿ ನಡಿ ಬಾಂಡೆತಿಕ್ ಬಾ ನಡಿ ಹಿತ್ತಲ ಕಂಡ ಬಿಟ್ಟು ಬಿದ್ದಾವ. ಏನ ಆಕಿ ನೋಡಿ ಕೆಲ್ಸಗಾರಕ್ಕೆ ಬರೋದಿಲ್ಲ ಬಿಡೋದಿಲ್ಲ, ನೆಟ್ಟಿಗೆ ಯಾರು ಸಿಗೋದಿಲ್ಲ ಬಿಡೋದಿಲ್ಲ, ಸಾಕಾಗಿ ಹೋಗೈತೆ ನನಗಂತೂ ಹೊತ್ತಾಗ. ಏನ ಇನ್ನು ನಾ ತಲೆ ಕೆಡಿಸ್ಕೊಂಡು ನನಗೆ ಈ ಸುಮ್ಮನಿರೋದಿಲ್ಲ ನಾನು. ಬಡ ಎಲ್ಲ ಕೆಲಸ ಮಾಡೋದು ನಿಂದೇ ಜವಾಬ್ದಾರಿ. ನಡಿ ಬಾಂಡೆತಿಕ್ ನಡಿ. ಆಯ್ತು ತಿಕ್ತೀನಿ, ಕಾಟ ನಿಂದೊಂದತ್ತಾಗ. ಯವ್ವ ನೋಡ್ದೇನೆ ಹೆಂಗದಾಳಿಕೆ ಪಾಪ. ಇನ್ನೂ ಈಕಿಗೆ ಹೇಳಿದ್ರೆ ಅಶ್ವಿನಿನೇ ಎಷ್ಟೋ ಬೆಟ್ರು ಪಾಪ. ಯಾವತ್ತು ಹಂಗ ಅತ್ತಿ ಇಲ್ದೇ ಇರೋ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿಲ್ಲಕಿ, ಗೊತ್ತನ? ಸಾಕು ಸುಮ್ಮನೆ ಟೈಮ್ ಸಿಕ್ಕರೆ ಸಾಕು ಹಿಂತಿನ ಹೊಗಳಕ್ಕೆ ಬಂದ್ಬಿಡ್ತಾನಿಲ್ಲ. ಆಕಿನೂ ಅಂದಿರ್ಬೋದು, ಯಾರಿಗೆ ಗೊತ್ತು. ಅಂದಿರಕ್ ಸಾಧ್ಯನೇ ಇಲ್ಲಕಿ. ನಿನ್ನಂಗ ಎಲ್ಲರೂ ವಿಚಾರ ಮಾಡ್ಬೇಕಲ್ಲ. ನಡಿ ನೀ ನಡಿ ಬಾಂಡೆತಿಕ್ ನಡಿ. ಮತ್ತದಕ್ಕೆ ಬಂದು ನಿಂತಿಲ್ಲ ತಲೆ ಕೆಡ್ಸಕತ್ತಾಗ. ಯವ್ವ ಒಂದತ್ತಾಗ ಇದು ಎಲ್ಲಿಟ್ಟೆ, ಏನದು ಸೋಪ್ ಎಲ್ಲಿಟ್ಟೆ ಬಾಂಡೆತಿಕ್ಕಕ್ಕ. ಕೈಯೆಲ್ಲ ಇದಕ್ಕವು. ಅವ ಮೊನ್ನರ ನೈಲ್ ನನ್ನ ಫ್ರೆಂಡ್ ಮದ್ವಿಗೆ ಅಂತೇಳಿ ನೈಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡೇನಿ. ಅದೆಲ್ಲ ಹಾಳಾಕೈತವ ಈಗ. ಪ್ಲೀಸ್ ಅವ ನೀನೇ ತಿಕ್ಕೊಂಡ್ಬಿಡ್ತೀಯಾ ಸ್ವಲ್ಪ? ನನ್ನವ್ವ, ನನ್ನ ಮುದ್ದು, ನನ್ನ ಬಂಗಾರ ಎಲ್ಲ ನೀನೇ ತಿಕ್ಕ ಬಾಯಿಲೆ. ಬಾಂಡೆ ತಿಕ್ಕಂದ್ರೆ ಹೆಂಗೆ ಓಡೋದು ನೋಡಕ್ಕೆ. ಹೋಲಾಕಿನ ಎಳ್ಕೊಂಬರೋಗ್ಲ ಇವತ್ತು ಅಕ್ಕಿ ಕಡೆನೇ ಬಾಂಡೆ ತಿಕ್ಸದ್ ನಾನು ಇವತ್ತು ಆಗಿದ್ದಾಗ್ಲಿ. ಇವತ್ತು ಸಾಕಾಗಿ ಹೋಗೈತೆ ನನಗಂತೂ ಹೊತ್ತಾಗ. ಮನ್ಯಾಗು ಹೊರಗು ಮಾಡಿ ಅತ್ತಾಗ ಒಂದು ಹೇಳಿದ್ದನ್ನಾರ ಒಂದು ಕೆಲಸನಾರ ಮಾಡ್ತಾಳ ಆಯ್ಕೆ. ಅಯ್ಯಪ್ಪ ದೇವ್ರೆ, ನಾಳೆ ಸೊಸಿ ಬಂದಿಂದಾರ ರೆಸ್ಟ್ ಸಿಕ್ತತಾ? ಅದು ಇಲ್ಲ. ನಿನ್ನ ಹೆಂಡ್ತಿ ಅಯ್ಯೋ ಆ ಕೆಲ್ಸಕ್ಕೆ ಹೋಗಕ್ಕೆ ಕುಣಿತಾಳ ಒಂದು ಹೇಳ್ತಿ. ನಿನ್ನೆ ನೋಡಿದ್ರೆ ನನಗೆ ಅವಮಾನ ಮಾಡಿ ಕಳ್ಸಾಳ, ಗೊತ್ತಾನು? ಬಾಯಿಗೆ ಬಂದಂಗೆ ಅಂದು. ಗೊತ್ತಾತು, ಹೇಳಿದ್ಲು. ಅದು ನೀ ಅಂದಿದ್ದೊಂಥರ ತಮಾಷೆ ಆಗಿತ್ತಂತದೆ, ಅದಕ್ಕೆ ಸ್ವಲ್ಪ ಅಂದೆ. ಅದು ಅತ್ತಿಯರು ಬಂದ್ಬಿಟ್ರು ಅಂತ ಹೇಳಿದ್ಲು ಬಾಯ್ ಬಿಟ್ಟು. ಹೇಳಿದ್ಲನ? ಕೇಳಿಸ್ಕೊಂಡು ಸುಮ್ಮನದಿ ಹೋಗ್ಲಿ ಬಿಡಪ್ಪ. ನಿಂಗೆ ಹೇಳಿ ಏನಕ್ಕೆ ಉಪಯೋಗ? ಸಿಟ್ಟ ಬಿಡವಾ? ಸಿಟ್ಟಿಗಿಟ್ಟೆ ಎಲ್ಲ ಏನೂ ಇಲ್ಲ. ಏನ ಸುಮ್ಮನಿರು, ಇನ್ನೊಂದು ವಾರ ಅಂದ್ರೆ ಮದ್ವೆ ಕೆಲಸ ಚಾಲು ಆಕ್ಕವು. ನನಗೆ ಗೊತ್ತು ಎಲ್ಲ ಸಾಕಾಗಿ ಹೋಗೈತಿ. ಅಡುಗೆ ಮನೆದೊಂದು ಸ್ವಲ್ಪ ಇದನ್ನೆಲ್ಲ ಇಂಟೀರಿಯರ್ ಸ್ವಲ್ಪ ಕಲರ್ಸ್ ಎಲ್ಲ ಚೇಂಜ್ ಮಾಡಿಸು ಅಂತ ಹೇಳಿದ್ದೆ. ಅದನ್ನಂತರೂ ಮಾಡೇ ಇಲ್ಲ. ನೀನು ಇವತ್ತು ಬಿಟ್ಟು ಮಾಡಿಸ್ತೀಯೋ ಇಲ್ಲ? ಇದೆಲ್ಲ ಚೇಂಜ್ ಆಯ್ತು ಚಲೋ, ಇಲ್ಲ ಅಂದ್ರೆ ನಾ ಜಗಳ ತೆಗಿಯಕ್ಕೆ ನೋಡಿ ಮತ್ತೆ. ಇಲ್ಲ ಇವತ್ತೇ ಹೋಗಿ ಬರ್ತೀನಿ, ಅದನ್ನ ಚೇಂಜ್ ಮಾಡ್ಸಕ್ಕೆ ಕೇಳ್ಕೊಂಡು ಬರ್ತೀನಿ ಆತ. ಸಾಕಾಗಿ ಹೋಗೈತಿ.